ರಾಜನಿಗೆ ಬಹುಪರಾಕ್ ಬಹುಪರಾಕ್. ಓ ಮಹಾರಾಜ ಬಾ ಬಾ. ನಿತ್ಯ ಬರದೆ ಏನ್ ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೆವ್ವದ ಕಾಟ ಇಲ್ಲ. ಬಾ ಕೂತುಕೋ. ನನ್ನ ಮನೆಯಲ್ಲೇ ನನಗೇ ಉಪಚಾರ. ಶಬ್ಬಾಷ್ ಬಾಬಾ, ನನ್ನ ಮನೆಯಲ್ಲೇ ನನಗೇ ಉಪಚಾರ. ನನಗಂತೂ ರಾತ್ರಿಯೆಲ್ಲ ನಿದ್ದೆನೇ ಇಲ್ಲ. ರಾಜಕಾರಣೇ ಹಾಗೆ, 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಗಿ ಇದ್ದಾಗ ಒತ್ತಿದರು ಮುಚ್ಚದ ರಪ್ಪೆ. ಮೊದಲಿಂದಲೂ ಅಷ್ಟೇ ಬಲೆ ತಮಾಷೆ ಕಣ್ರಿ ನೀವು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಕುಡಿಯೋರು ನಾವು. ಹಾಲು ಹಿಡಿಸೋಲ್ಲ ನಮಗೆ. ಕ್ಷೀರಸಾಗರದ ಮತನದ ಕತೆ ಗೊತ್ತಲ್ಲ ನಿಮಗೆ? ದೇವಕಿ, ಹಾಲು ಗೀಲು ಏನು ಬೇಡ, ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ, ನಿನ್ನ ಕುಡುಗೋಲು, ಮಾತಾಡು ಮಹಾರಾಜ. ನೋಡಿದೆಯಾ ಇನ್ನ ನನ್ನ ಮೇಲೆ ಅಸಮಾಧಾನ, ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಡೆಯಾ? ಸಂಕೋಲೆ ಹಾಕ್ಸಿದ್ದೀನಿ ನಿಜ, ಆದರೆ 100ಕ್ಕೆ 100 ಶುದ್ಧ ಅಪರಂಜಿ ಇದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ. 25 ವರ್ಷ ಆಯ್ತು ಮಾಡಿಸಿ, ಸ್ವಲ್ಪನಾದರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ? ಇರ್ಲಿ ಬಿಡು ಬಾವ, ನಿಮಗೊಂದು ವಿಶೇಷ ಸುದ್ದಿ ಹೇಳ್ಬೇಕಂತ ಬಂದೆ. ಇವರಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಿ ಮಧುರ ವೀರ ಪ್ರಶಸ್ತಿ ಗೆಲ್ಲಬೇಕು. ಏನು ಏನೋ ಹುಡುಗರದ್ದು. ಇವತ್ತಾಗಲಿಲ್ಲ ಅಪ್ಪ? ನೀವು ಅದೃಷ್ಟ ಯಾಕೆ ನಿಮಗೆ ಯಾಕೆ ನಿಮಗೆ ಗೊತ್ತಿಲ್ವಾ? ನೀವು ಅದೃಷ್ಟವಂತರು, ನಿಮಗೆ ಏನು ಗೊತ್ತಾಗಲ್ಲ. ಒತ್ತೊತ್ತಿಗೆ ಊಟ, ಒತ್ತೊತ್ತಿಗೆ ನಿದ್ದೆ, ಬಿಸಿಲಲ್ಲಿ ಬೇಯೋ ಆಗಿಲ್ಲ, ಮಳೆಯಲ್ಲಿ ತೋಯೋ ಆಗಿಲ್ಲ. 4 ಗೋಡೆ ಮಧ್ಯೆ ನಿಮ್ಮದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಒಳಗೆ ಹೋಗೋ ಹಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಬರೋ ಹಾಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆ ಒಳಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಬಂಧನದಲ್ಲಿದ್ದು ನೀವು ಸ್ವತಂತ್ರರು, ನಾವು ಬಯಲಲ್ಲಿದ್ದು ಬಂದಿಗಳು. ಎಲ್ಲಿ ಹೋದ್ರು ಈ ಅಂಗರಕ್ಷಕರ ಕ್ರೀಡೆ. ನಿಶ್ಚಿತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದರೆ ಪಕ ಕುಣಿಯುತ್ತ ನಾನು ಕೊಂದ ಮಕ್ಕಳು ಕಣ್ಣು ಮುಂದೆ ಬರ್ತವೆ. 16 ವರ್ಷದ ಹಿಂದೆ ಆ ಅಷ್ಟಮಿ ರಾತ್ರಿ ಅದೆಷ್ಟೋ ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ, ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಎಷ್ಟು ಅಂತ ಕೊಲ್ಲಿಸಿದೆ? ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ 8ನೇ ಮಗು ಅಷ್ಟಮ ಪುತ್ರ. ನನ್ನ ಕೊಲ್ಲಬೇಕು. ಆದರೆ ಈ 8ನೇ ಮಗು ಪುತ್ರ ಅಲ್ಲ, ಪುತ್ರಿ. ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿ ಬೆನ್ನಿಂದ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದ? ನಿನ್ನ 8ನೇ ಮಗನ ಎಲ್ಲಿ ಬಚ್ಚಿಟ್ಟಿದ್ದಿ? ಹೇಳು ದೇವಕಿ, ಹೇಳು. ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡೆ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಹೇಳು ದೇವಕಿ, ನಿನ್ನ 8ನೇ ಮಗನ ಎಲ್ಲಿ ಬಚ್ಚಿಟ್ಟಿದ್ದೆ? ಹೇಳು. ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ. ಅದೇ ಮಗಳೇ ಛೇ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಎಷ್ಟಂತ ಮಕ್ಕಳನ್ನು ಕೊಲ್ಲಿಸಿದೆ. ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಲಕ್ಷ ಮಕ್ಕಳನ್ನು ಕೊಲ್ಲಿಸಿದೆ. ಆದ್ರೆ ಇನ್ನು ಒಂದು ಮಗುನ ಮಾತ್ರ ಕೊಲ್ಲೋಕಾಗಿಲ್ಲ. ಅದೇ ಆ ಗೋಕುಲದ ಗೊಲ್ಲರ ಹುಡುಗ ಕೃಷ್ಣ. ಛೇ, ಕೊಲ್ಲಲಿಕ್ಕೆ ಹೋದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ಅಪ್ಪ ನಂದನ ಬಾಲ್ಯ ಸ್ನೇಹಿತ. ನಿನ್ನ ಮೊದಲ ಹೆಂಡತಿ ರೋಹಿಣಿ, ಅವಳ ಪೀಡೆ ಬಲರಾಮ. ಈ ಕೃಷ್ಣ ಆ ನಂದನನ ಮನೆಯಲ್ಲೇ ಇರೋದು. ಸೆರೆಮನೆ ಕವಳಕ್ಕೆ ರಾತ್ರಿಯೆಲ್ಲ ನಿದ್ದೆನೇ ಬರಲಿಲ್ಲ. ಇದ್ಕೊಳ್ಳಿ ಅಂತ ಬಂದ್ಲು. ಅದಕ್ಕೆ ಇರ್ಲಿ ಬಿಡು ಅಂತ ಬಿಟ್ಟೆ. ನೀವು ನೋಡಿದ್ರೆ ನೀವೆಲ್ಲ ಕೂಡಿ ಏನೋ ಮಸಲತ್ತು ಮಾಡೋ ಹಾಗಿದೆ. ಆ ಕೃಷ್ಣ ನಿಮ್ಮ ಮಗನೇ ಇರಬೇಕು. ನಿಮ್ಮ ಮಗನೇ ಅವನು. ನನ್ನ